ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂತ ಶ್ರೀ ಸುಖೇವಾಲ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರೇ, ಎಐಸಿಸಿ ಬಂದಿರತಕ್ಕಂಥ ಎಲ್ಲ ಕಾರ್ಯದರ್ಶಿಗಳೇ, ನನ್ನ ಸಂಪುಟದ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಲೋಕಸಭಾ ಸದಸ್ಯರೇ, ರಾಜ್ಯಸಭಾ ಸದಸ್ಯರೇ, ಸದಸ್ಯರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರೇ, ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ನಾಯಕರೇ, ಎಲ್ಲ ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನರೇಂದ್ರ ಮೋದಿಯವರು ನೇತೃತ್ವದ ಕೇಂದ್ರ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ, ಡೀಸೆಲ್ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದೆ, ಗ್ಯಾಸ್ ಬೆಲೆ ಏರಿಕೆಯನ್ನು ಮಾಡಿದೆ. ಅವರು ಅಧಿಕಾರಕ್ಕೆ ಬಂದಂದ್ರಿಂದ ಕಳೆದ 11 ವರ್ಷಗಳಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವುಗಳ ಬೆಲೆಗಳನ್ನ ಇಳಿಸುತ್ತಲೇ ಬಂದಿದ್ದಾರೆ. ಮಾನ್ಯ ಸುಗ್ರೀವಾಲ ಅವರು 2013-14ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಅವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ₹2 ಪೆಟ್ರೋಲ್ ಬೆಲೆ ಏರಿಸಿದ್ರೆ, ಟ್ಯಾಕ್ಸ್ ಅನ್ನ ಏರಿಸಿದ್ರೆ, ಡೀಸೆಲ್ ಮೇಲೆ ₹2 ಟ್ಯಾಕ್ಸ್ ಅನ್ನ ಏರಿಸಿದ್ರೆ, ₹50 ಗ್ಯಾಸ್ ಸಿಲಿಂಡರ್ ಮೇಲೆ ಪ್ರತಿ ಸಿಲಿಂಡರ್ ಮೇಲೆ ಏರಿಕೆ ಮಾಡಿದ್ರೆ ಎಷ್ಟು ದುಡ್ಡನ್ನ ಸಾರ್ವಜನಿಕರ ಜೇಬಿನಿಂದ ಕಿತ್ಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾವು ಅದನ್ನ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಈ ನಾಚಿಕೆ ಇರತಕ್ಕಂಥ ಲಜ್ಜಿಗೆ ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಮತ್ತೆ ಜೆಡಿಎಸ್ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ, ನಾಚಿಕೊಂಡು ಮೊದಲು ಕೂತಿರ್ಬೇಕಾಗಿತ್ತು. ಇವರು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನು ಏರಿಸುವುದರಿಂದ ಕೇಂದ್ರದವರು ನಮ್ಮ ಎಲ್ಲ ದೇಶದ ಎಲ್ಲ ರಾಜ್ಯಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಅಗತ್ಯ ವಸ್ತುಗಳು, ಔಷಧ ಇರ್ಬೋದು, ಗೊಬ್ಬರ ಇರ್ಬೋದು, ಸಿಮೆಂಟ್ ಇರ್ಬೋದು,
ಕಬ್ಬಣ ಇರ್ಬೋದು, ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಎಲ್ಲ ಪದಾರ್ಥಗಳ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದ್ದಾವೆ. ಇದಕ್ಕೆ ಯಾರ ಕಾರಣ? ಇದಕ್ಕೆ ಕಾರಣ ನರೇಂದ್ರ ಮೋದಿಯವರು. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರು ನಾವು ಅರ್ಥ ಮಾಡ್ಕೊಬೇಕಾಗ್ತದೆ. ಇವರು ನರೇಂದ್ರ ಮೋದಿಯವರು ಏನ್ ಹೇಳಿದ್ರು? 2014 ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನಂತ ಹೇಳಿದ್ರು? ಒಳ್ಳೆ ದಿನ ಬಂತ? ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಇನ್ನೊಂದ್ಸಾರಿ ಹೇಳ್ತೀನಿ. ಅವತ್ತು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ 28,000 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? 85,000 ರೂಪಾಯಿ ಆಗಿದೆ 10 ಗ್ರಾಂ ಚಿನ್ನಕ್ಕೆ. ಬೆಳ್ಳಿ, 1 ಕೆಜಿ ಬೆಳ್ಳಿಗೆ 43,070 ರೂಪಾಯಿ ಇತ್ತು. ಇವತ್ತು 90,000 ರೂಪಾಯಿ ಆಗಿದೆ. ಅವತ್ತು 59 ರೂಪಾಯಿ ಇತ್ತು $1 ಬೆಲೆ. ಅವತ್ತು 59 ರೂಪಾಯಿ. ಇವತ್ತೆಷ್ಟು? 87 ರೂಪಾಯಿ. 87 ರೂಪಾಯಿ. ನರೇಂದ್ರ ಮೋದಿಯವರೇ, $1 $1 ಹಾಕ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ನೀವು ಇವತ್ತು 59 ರೂಪಾಯಿ ಇದ್ದದ್ದು $1ಗೆ 87 ರೂಪಾಯಿ ಆಗಿದೆ. ನರೇಂದ್ರ ಮೋದಿಜಿ ಯಾರು ಜವಾಬ್ದಾರಿ? 87 ರೂಪಾಯಿ, ಸುಮಾರು 38 ರೂಪಾಯಿ ಜಾಸ್ತಿ ಆಯಿತು. ಇದು ಬಡವರಿಗೆ ರಕ್ತ ಕುಡಿತಕ್ಕಂಥ ಕೆಲಸ ಅಲ್ಲ, ರಕ್ತ ಇಳಿಸತಕ್ಕಂಥ ಕೆಲಸ ಅಲ್ಲ. ನರೇಂದ್ರ ಮೋದಿಜಿ ಸಿಮೆಂಟ್ ಬೆಲೆ 50 ಕೆಜಿ ಬ್ಯಾಗ್ ಎಷ್ಟು ರೂಪಾಯಿ ತಪ್ಪಾಯ್ತಂದ್ರೆ 268 ರೂಪಾಯಿ. ಈಗ ಎಷ್ಟಾಗಿದೆ? 410 ರೂಪಾಯಿ. ಕಡಿಮೆ ಜಾಸ್ತಿ, ಕಬ್ಬಿಣ ಬೆಲೆ 1 ಟನ್ 19,000 ರೂಪಾಯಿ 2014ರಲ್ಲಿ. ಇವತ್ತು 73,000 ರೂಪಾಯಿ. 73,000 ರೂಪಾಯಿ. ಜಾಸ್ತಿ ಇದೆ, ಕಡಿಮೆ ಆಯ್ತು? ಜಾಸ್ತಿ ಇದೆ, ಕಡಿಮೆ ಆಯ್ತು? PVC ಪೈಪ್ 60 ರೂಪಾಯಿ, 150 ರೂಪಾಯಿ. ಅಮೋನಿಯಂ ಕಾರ್ಪೊರೇಟ್ ಗೊಬ್ಬರ 50 ಕೆಜಿ 1,125 ರೂಪಾಯಿ, 1,350 ರೂಪಾಯಿ. ಯಾರ ಬೆಲೆ ಇದು? ಯಾಕೆ ಇದನ್ನ ನರೇಂದ್ರ ಮೋದಿ, ವೀರ, ಅಶೋಕ, ಚಲವಾದಿ ನಾರಾಯಣಸ್ವಾಮಿ ಅರ್ಥ ಮಾಡ್ಕೊಂಡ್ರಿ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಅರ್ಥ ಆಗಲಿಲ್ಲ. ಈ ಪುಸ್ತಕ ನೀವು ಓದ್ಕೊಂಡ್ರಿ, ಓದಿ ನೀವು ಓದ್ಕೊಂಡ್ರಿ, ನೀವು ಓದ್ಕೊಂಡ್ರಿ ಮುಖ್ಯ. ನೀವು ಹೀಗೆ ನರೇಂದ್ರ ಮೋದಿ ಅವರ ತಪ್ಪು ಅನೇಕವನ್ನು
ಮರೆಮಾಚಲಿಕ್ಕೆ ಮುಚ್ಚಾಕಲಿಕ್ಕೆ ನೀವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ನೋಡಿ ನಿಮ್ಮ ಆಕ್ರೋಶ ಎಲ್ಲಿದೆ ಅಂತಕ್ಕಂಥದ್ದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಿಮ್ಮ ಆಕ್ರೋಶ ಏನು? ಒಂದು ಕೆಜಿ 30ರಿಂದ 35 ರೂಪಾಯಿ, ಇವತ್ತು 60 ರೂಪಾಯಿ ಆಗಿದೆ. ರಾಗಿ ಅಕ್ಕಿ ಒಂದು ಕೆಜಿ ಅಕ್ಕಿ 30 ರೂಪಾಯಿ ಇದೆ, 66 ರೂಪಾಯಿ ಆಗಿದೆ. ರಾಗಿ ಒಂದು ಕೆಜಿಗೆ 20 ರೂಪಾಯಿ ಇದ್ದದ್ದು 65 ರೂಪಾಯಿ ಆಗಿದೆ. ಉಪ್ಪು ಒಂದು ಕೆಜಿ ಉಪ್ಪು 7 ರೂಪಾಯಿ ಇದ್ದದ್ದು 22 ರೂಪಾಯಿ ಆಗಿದೆ. ಟೀ 250 ಗ್ರಾಮ್ಸ್ ನೀವು 95 ಇದ್ದದ್ದು 35 ರೂಪಾಯಿ ಆಗಿದೆ. Please explain to the people of this country. तुमने घोटा करना किया अच्छे दिन कहाँ गए आएंगे ಅವತ್ತು ಎಕ್ಸೈಸ್ ಡ್ಯೂಟಿ ಡೀಸೆಲ್ ಮೇಲೆ 3 ರೂಪಾಯಿ 45 ಪೈಸೆ, ಇದನ್ನ 34 ರೂಪಾಯಿ 82 ಪೈಸೆ ಏರಿಸವ್ಯ. ಏನು ಎಂತ ಸಂದರ್ಭದಲ್ಲಿ ದೇಶದಲ್ಲಿ ಕೊರೋನಾ ಬಂದ ಸಂದರ್ಭದಲ್ಲಿ ಬೆಲೆ ಎಲ್ಲ ಏರಿಕೆ ಮಾಡಿ ಗ್ಯಾಸ್ ಬೆಲೆ ಏರಿಕೆ ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 416 ರೂಪಾಯಿ. 2021ರಲ್ಲಿ 1979 ರೂಪಾಯಿ ಆಗ್ಬೇಕಲ್ಲ. ನರೇಂದ್ರ ಮೋದಿಗೆ ನೀವು ಬಡವರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಾಮಾನ್ಯ ಜನರ ಬಗ್ಗೆ ಮಾತನಾಡ್ತಕ್ಕಂಥದ್ದು, ಸಬ್ಸಿಡಿ ಯಾಕೆ ಹಾಕಿದ್ರಿ? ಬಡವರ ರಕ್ತ ಹೀರ್ತಿರೋ ಬಿಜೆಪಿ ಸರ್ಕಾರ ಸಬ್ಸಿಡಿ ಯಾಕೆ ಹಾಕಿದ್ರಿ? ಬಡವರ ರಕ್ತವನ್ನ ಹೀರ್ತಿರೋ ಕೇಂದ್ರ ಕಡಿಮೆ ಮಾಡಿದ್ರಿ. ಮನಮೋಹನ್ ಸಿಂಗ್ ಇರುವಾಗ ಗ್ಯಾಸ್ಗೆ ಸಬ್ಸಿಡಿ ಕೊಡ್ತಾ ಇದ್ರು, ಅದರಿಂದ ಬೆಲೆಯಲ್ಲಿ ಕಡಿಮೆ ಆಗಿತ್ತು. ಇವತ್ತು ಕಡಿಮೆ ಮಾಡಿದ ಜನರ ಒತ್ತಡಕ್ಕೆ ಕಡಿದು ಚುನಾವಣೆ ಇದೆ ಅಂತೇಳಿ, ಕಳೆದ ಲೋಕಸಭಾ ಚುನಾವಣೆ ಇದೆ ಅಂತೇಳಿ ಕಡಿಮೆ ಮಾಡಿದ್ರೆ ಆದರೂ ಕೂಡ 855 ರೂಪಾಯಿ 855 ರೂಪಾಯಿ ಗ್ಯಾಸ್ ಬೆಲೆ. ಇದು ಕಡಿಮೆ ಮಾಡಿದ್ರು 50 ರೂಪಾಯಿ ಹೆಚ್ಚು ಮಾಡಿದ್ದೀರಲ್ಲ. ಇವೆಲ್ಲ ಸಿಮೆಂಟ್ ಬೆಲೆ, ಗೊಬ್ಬರದ ಬೆಲೆ, ಔಷಧಿ ಬೆಲೆ ಇವೆಲ್ಲ ಹೇಳ್ತಬೇಕಲ್ಲ. ಯಾಕೆ ಸುಮ್ಮನೆ ಹೇಳ್ತೈತಪ್ಪ? ಅಕ್ಕಿ ಬೆಲೆ, ಗೋಧಿ ಬೆಲೆ, ರಾಗಿ ಬೆಲೆ ಇವೆಲ್ಲ ಹೇಳ್ಕೋಬೇಕಾದ್ರೆ ಡೀಸೆಲ್ ಬೆಲೆ ಏರಿಕೆ ನಾವು ಇವತ್ತು ಪ್ರತಿ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ 24-25ರಲ್ಲಿ 57,800 ಕೋಟಿ ರೂಪಾಯಿಗಳನ್ನು ಇಟ್ಟಿತ್ತು. ಗ್ಯಾರಂಟಿ ಯೋಜನೆಗಳಿಗೆ 57,800 ಕೋಟಿ. ಈ ವರ್ಷ 50,015 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಇದು ಉತ್ಪನ್ನ ಆಗುತ್ತೆ. ಅಡಿಗೆ ಬೆಲೆ, ಆಹಾರ ಪದಾರ್ಥಗಳ ಬೆಲೆ ಎಲ್ಲ ಏರ್ಪಡ್ತದೆ. ಕಳೆದ ವರ್ಷ ಬಜೆಟ್ ಇದ್ದದ್ದು 4,71,000 ಕೋಟಿ.
ಅವ್ರು ಹೇಳ್ತಾರೆ ಬಿಜೆಪಿಯವರು ಸಿದ್ದರಾಮಯ್ಯನವರ ಸರ್ಕಾರ ನಿವಾರಣೆ ಆಗ್ತದೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ನಿವಾರಣೆ ಆಗ್ತದೆ. ಅಭಿವೃದ್ಧಿ ಕೆಲಸದಲ್ಲಿ ನಾನು ಕೇಳ್ತೀನಿ, 3,71,000ರಿಂದ 4,09,000 ಕೋಟಿಗೆ ಬಜೆಟ್ ಗಾತ್ರ ಜಾಸ್ತಿ ಆಗಿದ್ರೆ ಸುಮಾರು 38,000 ಕೋಟಿ ಜಾಸ್ತಿ ಆಗಿದ್ರೆ ನಿವಾರಣೆ ಆಗಿರ್ತಕ್ಕಂಥ ಸರ್ಕಾರದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಆರ್ಥಿಕವಾಗಿ ದಿವಾಳಿ ಆಗಿದೆ, ಆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಬರೀ ಎಂಎಲ್ಎಗಳಿಗೆ ಎಂಎಲ್ಸಿಗಳಿಗೆ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತೇಳಿ 8,000 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿದ್ದೇವೆ. ಬಜೆಟ್ನಲ್ಲಿ 8,000 ಕೋಟಿ ರೂಪಾಯಿಗಳನ್ನ ನಾವು ವರ್ಷ 24-25ರಲ್ಲಿ ಖರ್ಚು ಮಾಡಿದ್ದಂತಹ ಹಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸ್ವಲ್ಪ ಎಂಎಲ್ಎಗಳೆಲ್ಲ ಕೇಳಬೇಕಿದ್ರೆ ಎಂಎಲ್ಎಗಳೆಲ್ಲ ಕೇಳಿದ್ರೆ 56,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ದು. ನಾವು ಈ ವರ್ಷ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 83,000 ಕೋಟಿ. ಸುಮಾರು 50,000 ಕೋಟಿ ಒಂದೇ ಅಲ್ಲ 30,000 ಕೋಟಿ ಬೇಕಾಯಿತು. ಒಂದೇ ಪ್ರಯತ್ನ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದ್ದೇವರಿಂದ ಅವ್ರು ಯಥಾವತ್ತು ಬೆಲೆಗಳನ್ನು ಏರಿಸೋದ್ರಿಂದ ಎಲ್ಲ ಇಡೀ ದೇಶದಲ್ಲಿ ಆಹಾರ ಪದಾರ್ಥಗಳು ಗ್ಯಾಸು, ಪೆಟ್ರೋಲು, ಡೀಸೆಲ್ ಹೆಚ್ಚಾಗಬೇಕಾದ್ರೆ ನರೇಂದ್ರ ಮೋದಿ ಅವರು ಕಾರಣ. ನರೇಂದ್ರ ಮೋದಿ ಅವರು ಕಾರಣ, ಬಿಜೆಪಿಯವರು ಕಾರಣ. ಬಿಜೆಪಿಯವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ನಮ್ಮ ಮಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾವು 4 ರೂಪಾಯಿ ಹಾಲಿಗೆ ಜಾಸ್ತಿ ಮಾಡಿ ಸರ್ಕಾರ ಬಂದದ್ದು, ಸರ್ಕಾರ ಬಂದಿದೆಯಾ 4 ರೂಪಾಯಿ ನೇರವಾಗಿ ರೈತರಿಗೆ ಹೋಗಿದೆ, ಏನೋ ರೈತರಿಗೆ ರೈತರಿಗೆ ಹೋದ ಕಡೆ ಹಾಲಿನ ಬೆಲೆ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದ್ದೀವಿ. ಕೊಂಡ್ಕೊಳ್ತಕ್ಕಂಥ ಬೆಲೆಯನ್ನು ಹೆಚ್ಚು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅವರು 5 ರೂಪಾಯಿ ಹೆಚ್ಚು ಮಾಡಬೇಕು, ಆದರೂ ಕೂಡ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದ್ದರೆ ನಮ್ಮಲ್ಲಿ ಮಾರಾಟ ಬೆಲೆ ಇದೆಯನ್ನು ಕಳೆದು ಈಗ 46 ರೂಪಾಯಿ ಆಗಿದೆ. ಬೇರೆ ರಾಜ್ಯಗಳಲ್ಲಿ ಆಂಧ್ರದಲ್ಲಿ 40 ರೂಪಾಯಿ ಇದೆ, ಗುಜರಾತ್ನಲ್ಲಿ 55 ರೂಪಾಯಿ ಇದೆ, ಗುಜರಾತ್ನಲ್ಲಿ 52 ರೂಪಾಯಿ ಇದೆ, 52 ರೂಪಾಯಿ, ನಮ್ದು 46 ರೂಪಾಯಿ, ಆಂಧ್ರದಲ್ಲಿ 60 ರೂಪಾಯಿ, ಹರಿಯಾಣದಲ್ಲಿ 56 ರೂಪಾಯಿ, ತೆಲಂಗಾಣದಲ್ಲಿ 55 ರೂಪಾಯಿ, ಮಹಾರಾಷ್ಟ್ರದಲ್ಲಿ 55 ರೂಪಾಯಿ, 53 ರೂಪಾಯಿ, ಮಹಾರಾಷ್ಟ್ರದಲ್ಲಿ 53 ರೂಪಾಯಿ. ರೈತರು ಹಾಲಿನ ಮೇಲೆ ಹೆಚ್ಚು ಮಾಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡಿದಾಗ ನಮ್ಮ ಸರ್ಕಾರ ಸ್ಪಂದನೆ ಮಾಡಿದೆ. ನಾವು 4 ರೂಪಾಯಿ ಹೆಚ್ಚು ಮಾಡಿದ್ದೀವಿ, ಅದು ಮಾರಾಟದ ಬೆಲೆ ಹೆಚ್ಚು ಮಾಡಿದ್ದೀವಿ, ಅದು ಮಾರಾಟದ ಬೆಲೆ ನೇರವಾಗಿ 4 ರೂಪಾಯಿ ಹೆಚ್ಚು ಮಾಡಿದ್ದೀವಲ್ಲ ಅಂತ
ರೈತರಿಗೆ ಕೊಡ್ತಾ ಇದ್ದೀವಿ. ಇವತ್ತು 5 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದ್ದೀವಿ ನಾವು. ಅದರ ಮುಂದಿನ ದಿನಗಳಲ್ಲಿ 7 ರೂಪಾಯಿ ಮಾಡ್ತೀವಿ. 5 ರೂಪಾಯಿ ಸಬ್ಸಿಡಿ ಪ್ರತಿ ಲೀಟರ್ಗೆ 5 ರೂಪಾಯಿ ಸಬ್ಸಿಡಿ. ಇದೇ ಕೇಳಿ ಸರ್ಕಾರ ಕೊಟ್ಟಿದ್ದೀವಿ. ನಾವು ಪ್ರತಿ ವರ್ಷ 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. 4.5 ಲಕ್ಷದಿಂದ 5 ಲಕ್ಷ ಕೋಟಿ ರೂಪಾಯಿಗಳಿಂದ ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ಇದು ವಾಪಸ್ ಎಷ್ಟು ಬರ್ತದೆ? ಕೊಡಲಿದೆ 60,000. ನಮೀಗ ಕಲೆಕ್ಟ್ ಆಗಿದೆ ತೆರಿಗೆ ಎಷ್ಟು? ಲಕ್ಷ ಕೋಟಿ 4.5 ಲಕ್ಷ ವಾಪಸ್ ಬರೋದು ಲಕ್ಷ. ಇದು ನ್ಯಾಯನಾ? ಇದು ನ್ಯಾಯನಾ? ಇದು ಹೇಳ್ಬೇಕು ಬೇಡ? ಇದನ್ನು ಕೇವಲ ಕೋಪ ನನ್ನ ಮೇಲೆ ಕೇಸ್ ಹಾಕುದು. ಜನರಿಗೆ ನ್ಯಾಷನಲ್ ಸರ್ಟಿಫಿಕೇಟ್ 1947ರಲ್ಲಿ ನೆಹರೂರವರು ಸ್ಥಾಪನೆ ಮಾಡಿದ್ರು. ಅವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಮಾಡಿದಂತ ಪತ್ರಿಕೆ ಇದು. ಅವರು ಇವತ್ತು ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ ಕೇಸ್ ಹಾಕ್ಬೇಕು. ಯಾವ ನ್ಯಾಯ ಇದು? ನೀವು ಸಿಬಿಐ ಉಪಯೋಗಿಸೋದು, ಇನ್ಕಮ್ ಟ್ಯಾಕ್ಸ್ ಉಪಯೋಗಿಸೋದು. ನಾನು ಯಾವ ರಾಜಕೀಯ ಜೀವನದಲ್ಲಿ ಇದನ್ನ ನೀವು ಅವರೆಲ್ಲರಿಗೂ ಕೇಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಾಚಿಕೆ ಆಗಲ್ಲ ನಿಮ್ಗೆ? ರಾಹುಲ್ ಗಾಂಧಿ ಏನ್ ತಪ್ಪು ಮಾಡಿದ್ರೆ? ಸೋನಿಯಾ ಗಾಂಧಿ ಏನ್ ತಪ್ಪು ಮಾಡಿದ್ರೆ? ಏನ್ ತಪ್ಪು ಮಾಡಿದ್ರೆ? ಟ್ರಾಫಿಕ್ ಹಾಕಿದ್ರಲ್ಲ, ಈಗ ಟ್ರಾಫಿಕ್ ಹಾಕಿದ್ರಲ್ಲ, ಅದಕ್ಕೆ ಹೋರಾಟ ಮಾಡಬೇಕು. ಇವತ್ತು ಇವರು ಯಾರಿಗೆ ಇಷ್ಟು ಸ್ವಾತಂತ್ರ್ಯದ ಬೆಲೆ, ಅದರ ಪಾವಿತ್ರ್ಯ ಗೊತ್ತಿಲ್ಲ ಇವರು. ಇದಕ್ಕೆ ಯಾಕಂದ್ರೆ ನಾವು ಯಾವ ಯಾರು ಮಾಡ್ತೀವಿ? RSS 1925ರಲ್ಲಿ ಪ್ರಾರಂಭ ಆಯಿತು. ಎಷ್ಟು ಬೆಂಗಳೂರು RSS ನಾಯಕರು ಒಬ್ಬರು ಹೋಗಿದ್ದಾರೆ. ಇವತ್ತು ಹೋಗಿದ್ದೀರಾ RSS ಮಾಡಿದ್ದಾರೆ. ಈ ಕಡೆ ಬಂದ್ರೆ ಸ್ಪೀಚ್ ಕೇಳ್ತೀವಿ ನಾವು. ನೀವಾದ್ರೂ ಕೇಳೋದು RSS ಬಿಟ್ಟು ಬಂದ್ಮೇಲೆ ಸ್ಪೀಚ್ ಎಲ್ಲಿ ಬಿಟ್ಟು ಇದು RSS ಯಾರು ಕೈಗೆ ಹೋಗಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ. ಅದಕ್ಕೋಸ್ಕರ ಸ್ವಾತಂತ್ರ್ಯದ ಬೆಲೆ ಗೊತ್ತಿಲ್ಲ. ಹೌದು. ಎಷ್ಟು ವರ್ಷ ಇದ್ರಪ್ಪ ನಮ್ಮ ರಾಷ್ಟ್ರೀಯ RSS ಇವರಿಗೆ ರಾಷ್ಟ್ರೀಯತೆ ಬಗ್ಗೆ, ದೇಶಭಕ್ತಿ ಬಗ್ಗೆ ಮಾತಾಡಲಿಕ್ಕೆ ಆಗ್ತಿದೆ. ಇಲ್ಲ ಯಾವ ದಯಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೈನಿಕರಂತೆ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರಂತೆ ತಯಾರಾಗಬೇಕು. ಇನ್ನೊಂದು ಸ್ವಾತಂತ್ರ್ಯ ಹೋರಾಟವನ್ನು ಈ ದೇಶದಲ್ಲಿ ಮಾಡಬೇಕು. ತಯಾರಾಗಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಮಾಡಿ ನಿಮ್ಮಲ್ಲಿ ಕೇಳ್ತೀನಿ, ನಮ್ಮ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇರಬೇಕು.
ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇದ್ದಾಗ ಮಾತ್ರ ನೀವು ಸ್ಪಷ್ಟತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ. ಇಲ್ಲವರೆಗೂ ಸ್ಪಷ್ಟತೆ ಇರಲಿಲ್ಲ. ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಇವುಗಳ ಬಗ್ಗೆ ವ್ಯತ್ಯಾಸ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕಾರ್ಯಕ್ರಮದಲ್ಲಿ ದಯಮಾಡಿ ಬೀದಿಗಳಲ್ಲಿ ಹೋರಾಟ ಮಾಡಿ, ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ, ಹೋರಾಟ ಮಾಡಿ. ಎಲ್ಲರೂ ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿಕೊಳ್ತೇನೆ. ಎಲ್ಲ ಕಡೆಗೂ ಕೂಡ ಈ ಪುಸ್ತಕಗಳು ಅಂತಿದ್ದೀವಲ್ಲ, ಎಲ್ಲ ಜಿಲ್ಲೆಗಳು ಜಿಲ್ಲಾ ಕೆಲಸಗಳು ಕಳಿಸಿದ್ವಿ, ಮಂತ್ರಿಗಳು ಕಳಿಸಿದ್ವಿ. ಇದೆಲ್ಲ ಪ್ರತಿ ಸಭೆಗಳಲ್ಲಿ ಹೇಳ್ತಕ್ಕಂಥ ಬಿಡುಗಡೆಯನ್ನು ಮಾಡಿ, ಪ್ರತಿ ಸಭೆಗಳಲ್ಲಿ ಬಿಡುಗಡೆಯನ್ನು ಮಾಡಿ. ರಾಜಕೀಯ ಅಂತಂದ್ರೆ ಬರೀ ಶಿಕಾರ ಎಂಬುದಲ್ಲ, ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಜನರಿಗೆ ಖಚಿತವಾದಂತಹ ಮಾಹಿತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದನ್ನು ಮಾಡಿದಾಗ ಮಾತ್ರ ಇವತ್ತು ಸುಜ್ಜವಾದ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಪೆಟ್ರೋಲ್ ಇಂದ ಎಷ್ಟು ಬರ್ತದೆ, ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಡೀಸೆಲ್ ಇಂದ ಎಷ್ಟು ಬರ್ತದೆ, ಗ್ಯಾಸ್ ಇಂದ ಎಷ್ಟು ಬರ್ತದೆ, ಹಿಂದೆ ಎಷ್ಟು ಸಬ್ಸಿಡಿ ಕೊಡ್ತಾ ಇದ್ರು ಗ್ಯಾಸ್ಗೆ, ಈಗ ಎಷ್ಟು ಸಬ್ಸಿಡಿ ಬಂದಿರುತ್ತೆ, ಅವರೆಲ್ಲ ಹೇಳ್ತೀವಿ. ಅದನ್ನೆಲ್ಲ ಕ್ಯಾಪ್ಗೆ ಇಟ್ಕೊಂಡು ಬರ್ಕೊಂಡು ಅದನ್ನೆಲ್ಲ ಜನರಿಗೆ ಮಾಡಿದ್ರೆ ಬಿಜೆಪಿ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಬಿಜೆಪಿ ಸುಳ್ಳು ಹೇಳೋ ಪಕ್ಷ, ಸುಳ್ಳು 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 ಬಿಜೆಪಿಯ ಸುಳ್ಳುಗಳನ್ನ ಜನರಿಗೆ ಬಿಜೆಪಿ ಮಹಾಸಭಾ ಅದು ಸುಳ್ಳು. ಈಗ ಅಂಬೇಡ್ಕರ್ ಅವರ ಹೊಟ್ಟೆ ಮೇಲೆ ಉಳಿಯುವಂತ ಬಿಜೆಪಿ ಪಕ್ಷ. ಅಂಬೇಡ್ಕರ್ ಕಾಂಗ್ರೆಸ್ ಸೋಲಿಸಿದ್ರು ಅಂತ ಹೇಳಿದ್ರು. ಅಂಬೇಡ್ಕರ್ ಕಾಂಗ್ರೆಸ್ ಸೋಲಿಸಿದ್ರು. ಇವಾಗ ಸೋಲಿಸಿದವರು ಅವರೇ ಪುತ್ರ ಬಂದಿದ್ದಾರೆ. ಕೆಲವರಿಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಅವರ ಕೈ ಅಕ್ಷರದಿಂದ ಬರೆದಿರೋದು, ಸ್ವತಃ ಅವರ ಕೈ ಅಕ್ಷರದಿಂದ ಬರೆದಿರ್ತಕ್ಕಂಥ ಲೆಟರ್. ಅದ್ರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನನಗೆ ಹಂಗೆ ಮತ್ತು ಸಾವರ್ಕರ್ ಹಂಗೆ ಮತ್ತು ಸಾವರ್ಕರ್ ಸೋಲಿಸುವುದು ಅಂತ ಪತ್ರ ಬರೆದಿದ್ದಾರೆ. ದುನಿಯಾದ ಕೂಡ ಕಾಂಗ್ರೆಸ್ ಸೋಲಿಸುವುದು ಅಂಬೇಡ್ಕರ್ ಅವರು ಸಂವಿಧಾನ ಬರೆಯಲಿಕ್ಕೆ ಅವಕಾಶ ಕೊಟ್ಟವರು ಯಾರು? ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ. ಹಾಗಿದ್ರೆ ಇದು RSS ಪಟ್ಟಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ನಾನು ಹಿಂದುವಾಗಿ ದುಡಿದಿದ್ದೀನಿ ಅಂತ ಕೈ ಇರಲಿಲ್ಲ, ನಾನು ಹಿಂದುವಾಗಿ ಸಾಯಿಲಾತೆ ಅಂತ ಯಾರು ಹೇಳಿದ್ರು? ಹಿಂದುತ್ವ ರಾಜಕೀಯ ದಯಮಾಡಿ ನೀವು ಧೈರ್ಯವಾಗಿ ಆ ಹೇಳಿದಂತ ವಿಚಾರಗಳನ್ನ ಜನರ ಮುಂದೆ ಪ್ರಸ್ತಾಪ ಮಾಡಿ, ಆ ಹೇಳೋದೆಲ್ಲ ಸತ್ಯ. ಒಬ್ಬ ಕಾರ್ಯಕರ್ತರು ಸತ್ಯವನ್ನ ಧೈರ್ಯದಿಂದ ಯಾವುದೇ ಉಲ್ಲಾಂಘನೆ ಹೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ 2 ರೂಪಾಯಿ ಪೆಟ್ರೋಲ್ಗೆ, 1 ರೂಪಾಯಿ ಡೀಸೆಲ್ಗೆ, 50 ರೂಪಾಯಿ ಗ್ಯಾಸ್ಗೆ ಕೂಡಲೇ ವಾಪಸ್ ಕೊಡ್ಕೋಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ನೀವು ಮಾಡ್ತೀರಲ್ವಾ? ಎಲ್ಲೇ ಇದ್ದೀರಿ, ನೀವು ಅಲ್ಲೆಲ್ಲ ಮಾಡಬೇಕು, ಒತ್ತಾಯ ಮಾಡಬೇಕು. ಆ ಕೆಲಸವನ್ನು ಮಾಡಿ ಅಂತ ಹೇಳಿ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ
ಧನ್ಯವಾದಗಳನ್ನು ಹೇಳಿ ನಿಮ್ಮನ್ನು ಮೋಸಗಾರರನ್ನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.